ಸೂರ್ಯಗ್ರಹಣದಂದೇ ಅನೇಕ ಶುಭಯೋಗಗಳು ರಚನೆಯಾಗ್ತಾ ಇದೆ. ಈ 5 ರಾಶಿಯವರಿಗೆ ಸೂರ್ಯದೇವರ ಕೃಪೆ, ದೊಡ್ಡ ಯಶಸ್ಸು ಸಿಗಲಿದೆ. ಅಮಲ ಯೋಗದ ಶುಭ ಸಂಯೋಗದೊಂದಿಗೆ ತುಲಾರಾಶಿ ಸೇರಿದಂತೆ 5 ರಾಶಿಗಳ ಮೇಲೆ ಈ ಸೂರ್ಯದೇವನ ಸಂಪತ್ತಿನ ಮಳೆ ಸುರಿಸಲಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 5 ರಾಶಿಯವರಿಗೆ ಅನೇಕ ರೀತಿಯ ಪ್ರಯೋಜನವನ್ನು ಕೊಡುವಂಥದ್ದು ಮತ್ತು ಒತ್ತಡವನ್ನು ಕಡಿಮೆ ಮಾಡುವಂಥದ್ದು ಕೂಡ ಈ ಸಂದರ್ಭದಲ್ಲಿ ಆಗತ್ತೆ. ಭಾದ್ರಪದ ಮಾಸದ ಅಮಾವಾಸ್ಯೆ ದಿನವಾದ ಇವತ್ತು ಇದನ್ನು ಸರ್ವಪಿತೃ ಅಮಾವಾಸ್ಯೆ ಅಂತ ಕರೀತಾರೆ. ಭಾನುವಾರ ಇವತ್ತು ಸೂರ್ಯದೇವರಿಗೆ ಸಮರ್ಪಿತವಾದಂತಹ ದಿನ ಇವತ್ತು. ಈ ದಿನ ಸೂರ್ಯನು ಕನ್ಯಾ ರಾಶಿಯಲ್ಲಿ ಗ್ರಹಣಕ್ಕೆ ಒಳಗಾಗ್ತಾನೆ. ಅಂದರೆ ಚಂದ್ರನು ಸೂರ್ಯನೊಂದಿಗೆ ಕನ್ಯಾ ರಾಶಿಯಲ್ಲಿ ಸಂಚರಿಸ್ತಾನೆ. ಈ ವಿಶೇಷ ಸಂಯೋಗದ ಕಾರಣದಿಂದ ಅಮಲ ಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗ ಸೇರಿದಂತೆ ಅನೇಕ ಶುಭಯೋಗಗಳು ಒಟ್ಟಾಗಿ ರೂಪುಗೊಂಡಿವೆ. ಉತ್ತರ ಫಾಲ್ಗುಣಿ ನಕ್ಷತ್ರದ ಉಪಸ್ಥಿತಿ ಈ ದಿನದ ಮಹತ್ವವನ್ನು ಮತ್ತಷ್ಟು ಹೆಚ್ಚು ಮಾಡಿದೆ. ಹಾಗಾದರೆ ಯಾವ್ಯಾವ ರಾಶಿಯವರಿಗೆ ಬಹಳ ಉತ್ತಮವಾದಂತಹ ಒಂದು ಸಂದರ್ಭವನ್ನು ಒದಗಿಸಿಕೊಡ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ವೃಷಭ ರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಉದ್ಯೋಗದಲ್ಲಿ ಹಣ ಗಳಿಸೋದಕ್ಕೆ ಬಹಳ ಉತ್ತಮ ಅವಕಾಶಗಳು ಸಿಗ್ತವೆ. ಅಂದರೆ ನಿಮಗೆ ಅವಕಾಶಗಳು ಸಿಗ್ತಾ ಹೋಗ್ತವೆ, ನೀವು ಅದನ್ನು ಬಳಸ್ಕೊಳ್ಬೇಕು. ಆರ್ಥಿಕ ಲಾಭಗಳು ಹೆಚ್ಚಾಗ್ತವೆ, ಅಂದರೆ ಹಣಕಾಸಿನ ಲಾಭ ಜಾಸ್ತಿ ಇರುತ್ತೆ. ಬೇರೆ ಬೇರೆ ಮೂಲಗಳಿಂದ ನಿಮಗೆ ಹಣ ಒದಗಿ ಬರುತ್ತೆ ವೃಷಭ ರಾಶಿಯವರಿಗೆ. ಹಾಗೆ ವ್ಯಾಪಾರಸ್ಥರಾಗಿದ್ದರೆ ವೃಷಭ ರಾಶಿಯವರು ನೋಡಿ, ಗಮನಾರ್ಹವಾದಂತಹ ಆದಾಯವನ್ನು ನೀವು ನಿರೀಕ್ಷೆ ಮಾಡಬಹುದು, ಖಂಡಿತವಾಗಲೂ ಸಿಗತ್ತೆ. ಕುಟುಂಬದಲ್ಲಿ ನೋಡಿ ಒಡ ಹುಟ್ಟಿದವರು ಇದ್ದರೆ ಮತ್ತು ಸಂಗಾತಿಯಿಂದ ನಿಮಗೆ ಬೆಂಬಲ ಸಿಗುವಂಥದ್ದಾಗತ್ತೆ ವೃಷಭ ರಾಶಿಯವರಿಗೆ. ಹಾಗೆ ಧಾರ್ಮಿಕ ಪ್ರವಾಸವನ್ನು ಎಲ್ಲಾದರೂ ದೇವಸ್ಥಾನಗಳಿಗೋ ಎಲ್ಲಾದರೂ ತೀರ್ಥಕ್ಷೇತ್ರಗಳಿಗೆ ನೀವು ಪ್ರಯಾಣ ಬೆಳೆಸುವಂತಹ ಸಾಧ್ಯತೆ ಕೂಡ ಇದೆ. ಪ್ರವಾಸ ಹೋಗಬಹುದು. ಅಲ್ಲದೆ ನಿಮಗೆ ಕೆಲವು ಬಹುಮಾನ ರೂಪದಲ್ಲಿ ಸಿಗುವಂಥದ್ದು, ಗಿಫ್ಟ್ಗಳು ಸಿಗುವಂಥ ಸಾಧ್ಯತೆ ಕೂಡ ವೃಷಭ ರಾಶಿಯವರು ಈ ಸಂದರ್ಭದಲ್ಲಿ ಇರುತ್ತೆ. ಮತ್ತು ಮಕ್ಕಳೊಂದಿಗೆ ನೀವು ಸಂತೋಷದ ಸಮಯವನ್ನು ಕಳೀತೀರಿ. ಇನ್ನು ಕಟಕ ರಾಶಿಯವರಿಗೆ ಈ ಒಂದು ಸಂದರ್ಭ ಅನ್ನುವಂಥದ್ದು ಅಂದರೆ ಅಮಾವಾಸ್ಯೆ ಬೇರೆ, ಜೊತೆಗೆ ಗ್ರಹಣ, ಸೂರ್ಯ ಮತ್ತು ಚಂದ್ರನ ಒಟ್ಟಿನ ಪ್ರಯಾಣ ಇದು. ಹಾಗಾಗಿ ಇಲ್ಲಿ ಭೌತಿಕ ಸೌಕರ್ಯಗಳು ಕರ್ಕಾಟಕ ರಾಶಿಯವರಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಆಹ್ಲಾದಕರವಾದಂಥ ಸಮಯ ನಿಮಗೆ ಸಿಗುವಂಥದ್ದು. ಹಾಗೆ ವ್ಯಾಪಾರಸ್ಥರಾಗಿದ್ದರೆ ಕರ್ಕಾಟಕ ರಾಶಿಯವರು ತಮ್ಮ ಆದಾಯದಲ್ಲಿ ಹೆಚ್ಚಳವನ್ನು ನೀವು ಕಾಣ್ತೀರಿ. ಹಾಗೆ ನಿಮ್ಮ ಪ್ರೀತಿಯ ಜನರೊಂದಿಗೆ ಸಮಯವನ್ನು ಕಳೆಯೋದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಇದು ನಿಮಗೆ ಸಂತೋಷವನ್ನು ತರುತ್ತೆ. ಕೆಲವು ಸಿಹಿ ಸುದ್ದಿಗಳನ್ನು ಕೂಡ ನೀವು ನಿರೀಕ್ಷೆ ಮಾಡಬಹುದು ಕರ್ಕಾಟಕ ರಾಶಿಯವರು ಈ ಸಂದರ್ಭದಲ್ಲಿ. ಒಟ್ಟಾರೆ ಈ ಒಂದು ಸಂದರ್ಭ ಅನ್ನುವಂಥದ್ದು ಅಂದರೆ ಈ ಅಮಾವಾಸ್ಯೆ ನಂತರ ನಿಮಗೆ ಎಲ್ಲವೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ. ನಿಮ್ಮ ಕುಟುಂಬದ ಕೆಲಸವನ್ನು ಪೂರ್ಣಗೊಳಿಸೋದಕ್ಕೂ ಕೂಡ ನಿಮಗೆ ಸಾಧ್ಯವಾಗುತ್ತೆ. ಬಾಕಿ ಇರುವಂಥ ಯಾವುದೇ ಕೆಲಸಗಳಿದ್ರೂ ಕೂಡ ಈಗ ಮತ್ತೆ ಅದನ್ನು ಪುನಃ ಪ್ರಾರಂಭ ಮಾಡ್ತೀರಿ. ಇನ್ನು ತುಲಾರಾಶಿಯವರಿಗೆ ನೋಡಿ, ಈ ಒಂದು ಗ್ರಹಣ ಮತ್ತು ಅಮಾವಾಸ್ಯೆಯ ನಂತರದ ದಿನಗಳನ್ನು ನೋಡೋದಾದರೆ ನೀವು ಕಾರ್ಯನಿರತರಾಗಿದ್ದರೆ, ಅಂದರೆ ನೀವು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದರೆ ನಿಮಗೆ ಬಹಳ ಲಾಭದಾಯಕವಾದಂತಹ ದಿನಗಳು ಈಗ ಬರ್ತಾ ಇರುವಂಥದ್ದು. ಅಂದರೆ ಒಳ್ಳೆಯ ಒಂದು ಲಾಭ ಅಥವಾ ಶುಭ ದಿನಗಳಂತಲೇ ಹೇಳಬಹುದು. ಮತ್ತು ಸ್ನೇಹಿತನಿಂದ ಒಳ್ಳೆಯ ಸುದ್ದಿಯನ್ನು ಕೂಡ ತುಲಾರಾಶಿಯವರು ಕೇಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಆರ್ಥಿಕ ಲಾಭ ಅಂದರೆ ಹಣಕಾಸಿನ ಲಾಭದ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ನಿಮ್ಮ ನಕ್ಷತ್ರಗಳು ಸ್ನೇಹಿತರ ಬೆಂಬಲವನ್ನು ಸೂಚಿಸ್ತಾ ಇವೆ ಇಲ್ಲಿ. ಅಂದರೆ ಸ್ನೇಹಿತರು ಕೂಡ ನಿಮಗೆ ಎಲ್ಲ ರೀತಿಯ ಬೆಂಬಲವನ್ನು ನಿಮ್ಮ ಕೆಲಸ ಕಾರ್ಯದಲ್ಲಿ ಸೂಚಿಸ್ತಾರೆ. ಕೆಲಸದಲ್ಲಿ ಗಮನಾರ್ಹ ಲಾಭವನ್ನು ನಿಮಗೆ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ತುಲಾರಾಶಿಯವರಿಗೆ. ಹಾಗೆ ಪ್ರೇಮಿಗಳಿಗೆ ಅದೃಷ್ಟದ ದಿನಗಳು ಕೂಡ ಬರ್ತಾ ಇದೆ. ಬಟ್ಟೆ ವ್ಯಾಪಾರಿಗಳಿದ್ದರೆ, ಪಾರ್ಲರ್ ಕೆಲಸದಲ್ಲಿ ತೊಡಗಿರುವಂಥವರಿದ್ದರೆ ಗಮನಾರ್ಹವಾದ ಲಾಭವನ್ನು ಕಾಣ್ತೀರಿ. ಇನ್ನು ಧನುರಾಶಿಯವರಿಗೆ ಆರ್ಥಿಕ ವಿಷಯದಲ್ಲಿ ಅದೃಷ್ಟದ ದಿನಗಳು ಈಗ ಪ್ರಾರಂಭ ಆಗ್ತಾ ಇದೆ ಈ ಒಂದು ಅಮಾವಾಸ್ಯೆಯ ನಂತರ. ಮತ್ತು ಆರ್ಥಿಕ ಪ್ರಯೋಜನಗಳು ಕೂಡ ನಿಮಗೆ ಸಿಕ್ಕಿ ನೀವು ಸಂತೋಷ ಪಡುವಂತಹ ಸಂದರ್ಭಗಳು ಕೂಡ ನಿಮಗೆ ಒದಗಿ ಬರ್ತವೆ. ಅದೃಷ್ಟ ನಿಮ್ಮ ಕಡೆ ಇರುತ್ತೆ. ಮತ್ತು ನಿಮ್ಮ ಸಹೋದರನ ಬೆಂಬಲದಿಂದ ಕಷ್ಟಗಳನ್ನು ನಿವಾರಿಸೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತೆ ಧನುರಾಶಿಯವರಿಗೆ. ಆಸ್ತಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನಿಮಗೆ ಲಾಭವಾಗುತ್ತೆ. ಮತ್ತು ಪೂರ್ವಜರ ಆಸ್ತಿ ಸಿಗುವಂಥದ್ದು ಅಥವಾ ಆ ಪೂರ್ವಜರ ಆಸ್ತಿಯಿಂದ ಲಾಭ ಪಡ್ಕೊಳ್ಳುವಂತಹ ಸಾಧ್ಯತೆಯು ಕೂಡ ಹೆಚ್ಚಾಗಿರುತ್ತೆ. ಮತ್ತು ವ್ಯಾಪಾರದಲ್ಲಿ ಆರ್ಥಿಕ ಲಾಭಗಳನ್ನು ಧನುರಾಶಿಯವರು ಪಡಿತೀರಿ. ಮನೆ ನಿರ್ಮಾಣ ಸಂಬಂಧಿತ ವಸ್ತುಗಳ ವ್ಯವಹಾರದಲ್ಲೂ ಕೂಡ ಆರ್ಥಿಕ ಲಾಭವನ್ನು ನೀವು ಕಾಣ್ತೀರಿ. ಇನ್ನು ಕುಂಭರಾಶಿ
ಕುಂಭರಾಶಿಯವರಿಗೆ ಈ ಅಮಾವಾಸ್ಯೆ ಮತ್ತು ಈ ಒಂದು ದಿನಗಳೇನಿದೆ, ಅಮಾವಾಸ್ಯೆ ನಂತರ ದಿನಗಳು ಮತ್ತು ಈ ಏನು ಗ್ರಹಣದ ನಂತರದ ದಿನಗಳು ನಿಮಗೆ ಆರ್ಥಿಕ ಲಾಭವನ್ನು ತಂದುಕೊಡುವಂಥ ದಿನಗಳಾಗಿರ್ತವೆ. ಕುಂಭರಾಶಿಯವರಿಗೆ ಯಾರಿಂದಲಾದರೂ ಅನಿರೀಕ್ಷಿತ ಲಾಭವನ್ನು ಪಡೆಯುವಂಥ ಸಾಧ್ಯತೆ ಇದೆ. ದಿನದ ಉತ್ತರಾರ್ಧ ಅನ್ನುವಂಥದ್ದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿರುತ್ತೆ. ವಾಹನ ಅಥವಾ ಆಸ್ತಿ ಖರೀದಿಸಲು ಪ್ರಯತ್ನಿಸ್ತಾ ಇರುವವರು ನೀವು ಯಶಸ್ಸನ್ನು ಗಳಿಸ್ತೀರಿ. ಕೌಟುಂಬಿಕ ವಿಷಯಗಳಲ್ಲಿ ಅದೃಷ್ಟ ಇರುತ್ತೆ. ಪ್ರೇಮ ಜೀವನದಲ್ಲೂ ಕುಂಭರಾಶಿಯವರಿಗೆ ಶುಭ ಫಲ ಸಿಗುತ್ತೆ. ಹಾಗೆ ವೈವಾಹಿಕ ಜೀವನ ಬಹಳ ಚೆನ್ನಾಗಿರುತ್ತೆ, ಸಂತೋಷದಾಯಕವಾಗಿರುತ್ತೆ. ಸ್ನೇಹಿತರು ಮತ್ತು ಸಂಬಂಧಿಕರನ್ನು ಭೇಟಿ ಮಾಡುವ ಅವಕಾಶ ನಿಮಗೆ ಸಿಗುತ್ತೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಪುಣ್ಯವನ್ನು ಕೂಡ ಕುಂಭರಾಶಿಯವರು ಗಳಿಸ್ಕೊಳ್ತೀರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.